ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSFನಲ್ಲಿರುವಂತಹ ಕಾನ್ಸ್ಟೇಬಲ್ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನೀವಿಲ್ಲಿ ನೋಡ್ಬೋದು, ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಮೇಲ್ಸ್ ಆ್ಯಂಡ್ ಫೀಮೇಲ್ ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಫಾರ್ ದಿ ಇಯರ್ 2024 ಆ್ಯಂಡ್ 25 ಅಂತ ಇದೆ. ಇಲ್ಲಿ ಆನ್ಲೈನ್ ಮೂಲಕ ಭಾರತದಾದ್ಯಂತ ಇರುವಂತಹ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ 3588 ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಅದರಲ್ಲಿ 3406 ಹುದ್ದೆ ಏನಿದೆ ಇದು ಮೇಲ್ ಕ್ಯಾಂಡಿಡೇಟಿಗೆ ಇರುವಂಥದ್ದು ಮತ್ತು 182 ಹುದ್ದೆ ಏನಿದೆ ಇದು ಫೀಮೇಲ್ ಕ್ಯಾಂಡಿಡೇಟಿಗೆ ಇರುವಂಥದ್ದು. ಅಷ್ಟೇ ಅಲ್ಲ, ಇದು ಲೆವೆಲ್ 3ಯ ಹುದ್ದೆ ಆಗಿರುತ್ತೆ. ಇನ್ನು ಸ್ಯಾಲ್ರಿ ಎಷ್ಟಿದೆ ಅಂತೇಳಿ ನೋಡೋದಾದರೆ ಪೇ ಸ್ಕೇಲು 21,700ರಿಂದ 69,100 ತನಕ ಪೇ ಸ್ಕೇಲ್ ಇರುತ್ತೆ ಅಂತ ಸ್ಯಾಲ್ರಿ ಇರುತ್ತೆ. ಭಾರತದಲ್ಲಿರುವಂತಹ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ ಯಾರಿದ್ದೀರ ಅಂಥವರಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇನ್ನು ಹುದ್ದೆಯನ್ನು ಸ್ಟೇಟ್ ವೈಸ್ ಇರ್ಬೋದು ಅಥವಾ ಟ್ರೇಡ್ ವೈಸ್ ಇರ್ಬೋದು, ಕ್ಯಾಟಗರಿ ವೈಸ್ ಇರ್ಬೋದು, ಮೇಲ್ ಮತ್ತು ಫೀಮೇಲಿಗೆ ಅಂತೇಳಿ ಇಂತಿಷ್ಟು ಹುದ್ದೆಯನ್ನು ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. BSF ಅವರು ಭಾರತದಾದ್ಯಂತ ಇರುವಂತಹ ಕಾನ್ಸ್ಟೇಬಲ್ ಹುದ್ದೆಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆದಿರುವಂಥದ್ದು. ಇಲ್ಲಿ ಅಪ್ಲೈ ಮಾಡಲಿಕ್ಕಿಂತ ಮುಂಚೆ ಅಭ್ಯರ್ಥಿಯು ಬೇಕಾಗಿರುವಂತಹ ಡಾಕ್ಯುಮೆಂಟ್ ಏನಿದೆ ಅದನ್ನು ಸರ್ಟಿಫಿಕೇಟನ್ನು ತೆಗೆದಿಟ್ಕೊಂಡಿರಬೇಕು. ಎಜುಕೇಷನ್ ಸರ್ಟಿಫಿಕೇಟ್ ಇರ್ಬೋದು, ಟ್ರೇಡ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಏಜ್ ಸರ್ಟಿಫಿಕೇಟ್ ಇರ್ಬೋದು, ಫಿಸಿಕಲ್ ಸ್ಟ್ಯಾಂಡರ್ಡ್ ಅಥವಾ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಸರ್ಟಿಫಿಕೇಟ್ ಏನಿದೆ ಇದನ್ನು ತೆಗೆದಿಟ್ಕೊಂಡಿರಬೇಕು. ಅರ್ಜಿ ಸಲ್ಲಿಸಲು ಯಾರು ಅರ್ಹರಿದ್ದೀರಿ ಅಂಥವ್ರು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇನ್ನು ನೇಮಕಾತಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದರೆ, ದೈಹಿಕ ಗುಣಮಟ್ಟ ಪರೀಕ್ಷೆ PST ಇರುತ್ತೆ, ದೈಹಿಕ ದಕ್ಷತೆ ಪರೀಕ್ಷೆ PET ಇರುತ್ತೆ ಮತ್ತು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ. ಇನ್ನು ದಾಖಲಾತಿ ಪರೀಕ್ಷೆ ಅಂದರೆ ಡಾಕ್ಯುಮೆಂಟೇಷನ್ ಇರುತ್ತೆ ಮತ್ತು ಟ್ರೇಡ್ ಎಕ್ಸಾಮ್ಸ್ ಇರುತ್ತೆ. ಕೊನೆಯದಾಗಿ ಮೆಡಿಕಲ್ ಎಕ್ಸಾಮನ್ನು ಒಳಗೊಂಡಿರುತ್ತೆ. ಅಂದರೆ ಇಷ್ಟು 5 ಥರದ ಎಕ್ಸಾಮನ್ನು ಮಾಡಿ ಸೆಲೆಕ್ಷನನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಅಭ್ಯರ್ಥಿಯು ಕೇವಲ ಒಂದು ಹುದ್ದೆಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇನ್ನು ಅಭ್ಯರ್ಥಿಯು ಯಾವ ವಾಸಸ್ಥಳ ಇದ್ದಾರೆ ಆ ರಾಜ್ಯಕ್ಕೆ ಅಥವಾ ಪ್ರಾಂತೀಯ ಪ್ರದೇಶ ಏನಿದೆ ಅಲ್ಲಿ ಇರುವಂಥ ಹುದ್ದೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಅಷ್ಟೇ ಅಲ್ಲ, ಅರ್ಜಿ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಏನಿದೆ ಅದನ್ನು ಪ್ರಿಂಟ್ ತೆಗೆದಿಟ್ಕೊಳ್ಬೇಕು ಅಂತೇಳಿ ತಿಳಿಸಿರುವಂಥದ್ದು. ಮತ್ತು ನೀವೇನೋ ಅಪ್ಲಿಕೇಶನ್ ಹಾಕ್ತೀರಾ ಅವಾಗ ರಿಜಿಸ್ಟ್ರ್ ಮಾಡುವಾಗ ರಿಜಿಸ್ಟ್ರೇಷನ್ ID ಏನಿದೆ ಮತ್ತು ಪಾಸ್ವರ್ಡ್ ಏನಿದೆ ಅದನ್ನು ನೀವು ಬರೆದಿಟ್ಕೊಳ್ಬೇಕು. ಅಪ್ಲೈ ಮಾಡುವಾಗ ಕರೆಕ್ಟಾಗಿರುವಂತಹ ಮೊಬೈಲ್ ನಂಬರ್ ಮತ್ತು ವ್ಯಾಲಿಡ್ ಇಮೇಲ್ ID ಏನಿದೆ ಅದನ್ನು ನೀವು ಕೊಡಬೇಕು. ನಿಮಗೇನಿದೆ ಮುಂದಿನ ಪ್ರೋಸೆಸ್ಸಿಂಗ್ ಏನಿದೆ, ಕಾಲ್ ಲೆಟರ್ ಇರ್ಬೋದು ಅಥವಾ ಹಾಲ್ ಟಿಕೆಟ್ ಏನಿರ್ಬೋದು ಇದನ್ನು ನಿಮ್ಮ ಮೊಬೈಲ್ ಕೊಟ್ಟಿರುವಂತಹ ನಂಬರಿಗೆ ಅವರು SMS ಮೂಲಕ ತಿಳಿಸ್ತಾರೆ ಅಥವಾ ಇಮೇಲ್ ಮೂಲಕ ಅವರು ತಿಳಿಸುವಂಥದ್ದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಅಷ್ಟೇ ಅಲ್ಲ, ಅಭ್ಯರ್ಥಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಾಗ ಕ್ಯಾಂಡಿಡೇಟ್ ನೇಮ್ ಏನಿರ್ಬೋದು ಅಥವಾ ಹುದ್ದೆಯ ಹೆಸರು ಅಥವಾ ತಂದೆಯ ಹೆಸರು, ವಿಳಾಸ ಅಥವಾ ವರ್ಗ, ಜನ್ಮ ದಿನಾಂಕ ಇರ್ಬೋದು ಅಥವಾ ವೈವಾಹಿಕ ಸ್ಥಿತಿ ಏನಿದೆ ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಿರಬೇಕು, ನಮೂದಿಸಬೇಕು. ಇನ್ನು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ. ಅಥವಾ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಅಥವಾ ಫೇಕ್ ಫೋಟೋಗ್ರಫಿನ ಅಪ್ಲೋಡ್ ಮಾಡುವಂಥದ್ದು ಏನಾದರೂ ಕಂಡು ಬಂದಲ್ಲಿ ಸೈಬರ್ ಕ್ರೈಮ್ IT ಆ್ಯಕ್ಟ್ 2000 ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಅಷ್ಟೇ ಅಲ್ಲ, ಯಾವುದಾದರೂ ಅಪ್ಲಿಕೇಶನ್ ಹಾಕುವಾಗ ಅಸ್ಪಷ್ಟವಾಗಿರುವಂಥದ್ದು ಅಥವಾ ಬ್ಲರ್ಡ್ ಫೋಟೋಗ್ರಫಿ ಅಥವಾ ಸಿಗ್ನೇಚರ್ ಇರ್ಬೋದು ಇಂಥದ್ದೇನಾದರೂ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಅದರಿಂದ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿರುವಂಥ ಫೋಟೋಗ್ರಫಿ ಏನಿದೆ ಮತ್ತು ನಿಮ್ಮ ಸಿಗ್ನೇಚರನ್ನು ಕರೆಕ್ಟಾಗಿ ಹಾಕಿ. ಇನ್ನು ಅಂಗವಿಕಲ ವರ್ಗಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಇನ್ನು
ಒಂದೇ ಶ್ರೇಣಿ ಏನಿದೆ ಅಥವಾ ವೇತನ ಶ್ರೇಣಿ ಏನಿರ್ಬೋದು, ಇಲ್ಲಿ ಸೇವೆ ಸಲ್ಲಿಸ್ತಿರುವವರಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹವಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅವರಿಗೆ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಸರ್ಕಾರಿ ಕೆಲಸ ಇರ್ಬೋದು ಅಥವಾ ಅರೆ ಸರ್ಕಾರಿ ಕೆಲಸ ಇರ್ಬೋದು, ಇಲ್ಲಿ ಕೆಲಸ ಮಾಡ್ತಿರುವಂತಹವರಿಗೆ ಇಲಾಖೆಯಿಂದ NOCಯನ್ನು ಪಡೆದು ಅಪ್ಲಿಕೇಶನನ್ನು ಹಾಕ್ಬೋದು, ಅಂಥವರಿಗೆ ಅವಕಾಶ ಇದೆ. ಇನ್ನು ಅಭ್ಯರ್ಥಿಯು ನಿಮ್ಮ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಏನಿದೆ, ಎಜುಕೇಷನ್ ಸರ್ಟಿಫಿಕೇಟ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಮತ್ತು ಇನ್ನಿತರ ದಾಖಲಾತಿ ಏನಿದೆ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಇನ್ನು ಟೆಸ್ಟ್ ಸಮಯದಲ್ಲಿ ಯಾವುದಾದ್ರೂ ಇಂಜುರಿ ಆಗಿದ್ದರೆ ಅದಕ್ಕೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಅವರು ಜವಾಬ್ದಾರಿ ಅಲ್ಲ ಅಂತ ತಿಳಿಸಿರುವಂಥದ್ದು. ಇನ್ನು ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಅವರ ನಿರ್ಧಾರವೇ ಅಂತಿಮವಾಗಿರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಕೊನೆಯದಾಗಿ ಯಾರು ಸೆಲೆಕ್ಟ್ ಆಗ್ತೀರಾ ಅಂಥ ಕ್ಯಾಂಡಿಡೇಟಿಗೆ BSFನ ಯಾವುದೇ ಟ್ರೈನಿಂಗ್ ಸೆಂಟರಲ್ಲಿ ಟ್ರೈನಿಂಗನ್ನು ಕೊಡಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಮತ್ತು ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಒಂದು ವೇಳೆ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದರೆ ಅಂಥವ್ರನ್ನ ಟರ್ಮಿನೇಟ್ ಮಾಡಲಾಗುತ್ತೆ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತಹ ಏನೇ ಇನ್ಫಾರ್ಮೇಷನ್ ಇರ್ಬೋದು, ಅಂದರೆ ಅಡ್ಮಿಟ್ ಕಾರ್ಡ್ ಇರ್ಬೋದು ಅಥವಾ ಕಾಲ್ ಲೆಟರ್ಸ್ ಇರ್ಬೋದು, ಇದನ್ನು ಸಂಬಂಧಪಟ್ಟ ನೀವೇನು ಕೊಟ್ಟಿರ್ತೀರ ಇಮೇಲ್ ID ಅಥವಾ ಫೋನ್ ನಂಬರ್, ಇದರ ಮೂಲಕವೇ ತಿಳಿಸಲಾಗುತ್ತೆ ಅಂತೇಳಿ ಹೇಳಿರುವಂಥದ್ದು. ಮತ್ತು ಒಂದು ವೇಳೆ ನೀವು ರಾಂಗ್ ಇಮೇಲ್ ID ಇರ್ಬೋದು ಅಥವಾ ಫೋನ್ ನಂಬರ್ ಕೊಟ್ಟು ಒಂದು ವೇಳೆ ನಿಮಗೆ ಅಡ್ಮಿಟ್ ಕಾರ್ಡ್ ಬರಲಿಲ್ಲ ಅಂದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಇಲಾಖೆ ಜವಾಬ್ದಾರಿ ಅಲ್ಲ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಅಭ್ಯರ್ಥಿಯು ಕೇವಲ ಒಂದು ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತೆ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟಿಗೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡು, ನೋಟಿಫಿಕೇಷನ್ ಏನಿದೆ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಚೆಕ್ ಮಾಡಿ ಕರೆಕ್ಟಾದ ಇನ್ಫಾರ್ಮೇಷನ್ನ ಅಪ್ಲಿಕೇಶನ್ ಹಾಕುವಾಗ ಫಿಲ್ ಮಾಡಿ. ಇನ್ನು ರಿಟರ್ನ್ ಎಕ್ಸಾಮನ್ನು CBT ಮೂಲಕ ಅಥವಾ OMR ಮೂಲಕ ನಡೆಸಲಾಗುತ್ತೆ ಅಂತ ಹೇಳಿರುವಂಥದ್ದು. ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ಬೋದು, ಇದರ ಮೂಲಕ ನಡೆಸಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ರಿಟರ್ನ್ ಎಕ್ಸಾಮು ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂಥೇಳಿ ನೋಡೋದಾದರೆ ಇಂಗ್ಲೀಷ್ ಅಥವಾ ಹಿಂದಿ ಈ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ನಿಮಗೆ ಯಾವುದು ಸೂಕ್ತ ಇದೆಯೋ ಆ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೋದು ಎಕ್ಸಾಮ್ ಬರೀಲಿಕ್ಕೆ. ಇನ್ನು ಆಯ್ಕೆಯಾದಂತಹ ಅಭ್ಯರ್ಥಿಗಳು ಭಾರತದ ಯಾವುದೇ ಮೂಲೆಯಲ್ಲಿ ಕೂಡ ಅಪಾಯಿಂಟ್ ಆಗ್ಬೋದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಎಕ್ಸಾಮ್ಗೆ ಬರುವಾಗ ನೀವು ವ್ಯಾಲಿಡ್ ಆಗಿರುವಂತಹ ಐಡೆಂಟಿ ಪ್ರೂಫನ್ನು ತಗೊಂಡು ಬರಬೇಕು ಅಂತೇಳಿ ತಿಳಿಸಿದ್ದಾರೆ ಇಲ್ಲಿ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಈ ಎಲ್ಲ ಡಾಕ್ಯುಮೆಂಟನ್ನು ಮಾಂಡೇಟರಿಯಾಗಿ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. 10th ಸರ್ಟಿಫಿಕೇಟ್ ಇರ್ಬೋದು ಅಥವಾ ಕೋರ್ಸು ಟ್ರೇಡ್ ಸರ್ಟಿಫಿಕೇಟ್ ಇರ್ಬೋದು, ಇನ್ನು ಡೊಮೆಸೈಲ್ ಸರ್ಟಿಫಿಕೇಟ್ ಅಂದರೆ ವಾಸ ದೃಢೀಕರಣ ಪತ್ರ ಇರ್ಬೋದು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು. ಇನ್ನೇನಾದರೂ ನೀವು ಏಜ್ ರಿಲ್ಯಾಕ್ಸೇಷನ್ ಕೋರಿದರೆ ಆ ಏಜ್ ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟನ್ನ ಅಪ್ಲೋಡ್ ಮಾಡಲಿಕ್ಕಿರ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತು ಅಂತೇಳಿ ನೋಡೋದಾದರೆ ಆಗಸ್ಟ್ 23ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಕ್ಲೋಸಿಂಗ್ ಡೇಟ್ ಏನಿದೆ ಅದರ ಕಳೆದ ನಂತರವೂ ಕೂಡ ಅವರು 3 ಡೇಸ್ ಎಕ್ಸ್ಟ್ರಾ ಡೇಸ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಅಥವಾ ಮಾಡಿಫೈ ಮಾಡಬೇಕು ಅಂತ ಹೇಳಿದರೆ ಆ ದಿನಾಂಕ ಏನು ಕೊಟ್ಟಿದ್ದಾರೆ ಇಲ್ಲಿ 24/8/2025ರಿಂದ 26/8/2025 ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅದರೊಳಗಡೆ ನೀವು ಕರೆಕ್ಷನ್ ಏನಾದರೂ ಇದ್ದರೆ ಮಾಡ್ಕೊಳ್ಬೋದು. ಇನ್ನು ಕರೆಕ್ಷನ್ ಮಾಡುವಾಗ 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಲಿಕ್ಕಿರುತ್ತೆ. ಅದನ್ನು ನೀವು ಆನ್ಲೈನ್ ಥ್ರೂನೇ ನೀವು ಪೇ ಮಾಡಬೇಕಾಗತ್ತೆ ಇದಕ್ಕೆ ಅಮೌಂಟನ್ನು. ನಂತರ ನೀವು ಏನು ಅಮೌಂಟ್ ಪೇ ಮಾಡಿರ್ತೀರ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ರೀಫಂಡ್ ಮಾಡೋದಿಲ್ಲ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕ್ತೀರಾ ನೀವು, ಅದನ್ನು ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ನೀವು ಫಿಲ್ ಮಾಡಿರುವಂತಹ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಕ್ಸಾಮ್ ಫೀಸ್ ಇರ್ಬೋದು ಅಥವಾ ಮೋಡ್ ಆಫ್ ಪೇಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದರೆ ಅನ್ರಿಸರ್ವ್ಡು ಕ್ಯಾಂಡಿಡೇಟ್ EWS ಮತ್ತು OBC ಅವರಿಗೆ 100 ರೂಪೀಸ್ ಪ್ಲಸ್ 50 ರೂಪೀಸ್ ಎಕ್ಸಾಮ್ ಫೀಸ್ ಆ್ಯಂಡ್ GST ಇರುತ್ತೆ. ಟೋಟಲ್ 150 ರೂಪೀಸ್ ಪ್ಲಸ್ GST ನೀವು ಪೇ ಮಾಡಲಿಕ್ಕೆ ಇರ್ತದೆ. ಇದನ್ನು ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು. ಇನ್ನು ವುಮೆನ್ಸ್ ಕ್ಯಾಂಡಿಡೇಟ್ ಏನಿದ್ದೀರಿ SC/ST ಇರ್ಬೋದು ಅಂಥವ್ರಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ, ಅವರಿಗೆ ಶುಲ್ಕ ವಿನಾಯಿತಿ ಇದೆ ಇಲ್ಲಿ. ಇನ್ನು ಕ್ಯಾಂಡಿಡೇಟ್ ಏನಿದ್ದೀರಾ ಅಂಥವರಿಗೆ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂಥೇಳಿ ನೋಡೋದಾದರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ಸ್ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ನೋಡೋದಾದರೆ ರಿಕ್ರೂಟಿಂಗ್ ಏಜೆನ್ಸಿ ಇರ್ಬೋದು ಅಥವಾ ಸೆಂಟರ್ ಫಾರ್ ಎಕ್ಸಾಮಿನೇಷನ್ ಎಲ್ಲಿದೆ ಅಂತೇಳಿ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ನೋಡ್ಬೋದು ನೀವು
ಫ್ರಂಟ್ ಟೈರ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಏರ್ಫೋರ್ಸ್ ಸ್ಟೇಷನ್ ಯಲಹಂಕ ಬೆಂಗಳೂರು ಅಂತೇಳಿ ಕೊಟ್ಟಿದ್ದಾರೆ. ಇದು ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಇನ್ನು ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತೇಳಿ ನೋಡೋದಾದರೆ, ಮಿನಿಮಮ್ ಅಂದರೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಏಜ್, 25 ಇಯರ್ಸು ಒಳಗಡೆ ಇರಬೇಕು. ಅಷ್ಟೇ ಅಲ್ಲ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC/ST ಅವರಿಗೆ 5 ಇಯರ್ಸ್ ಇದೆ. ಇನ್ನು OBC ಏನಿದ್ದಾರೆ ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ ನೋಡೋದಾದರೆ, ಮೆಟ್ರಿಕ್ಯುಲೇಷನ್ ಪಾಸಾಗಿರಬೇಕು, ಅಂದರೆ 10th ಪಾಸಾಗಿರಬೇಕು. ಜೊತೆಗೆ 2 ವರ್ಷದ ITIನ ಕಂಪ್ಲೀಟ್ ಮಾಡಿರಬೇಕು. ಯಾರೆಲ್ಲ 2 ವರ್ಷದ ITI ಕಂಪ್ಲೀಟ್ ಮಾಡಿ 10th ಪಾಸಾಗಿದೆ ಅಂಥವರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶ ಇದೆ. ನೀವಿಲ್ಲಿ ನೋಡ್ಬೋದು. ಇನ್ನು ಕೆಲವೊಂದು ಕಂಡೀಷನ್ಸ್ ಇದೆ, ಅಂದರೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮೇಲ್ ಇರ್ಬೋದು, ಫೀಮೇಲಿಗಿರ್ಬೋದು, ಕೆಲವೊಂದು ಇನ್ಸ್ಟ್ರಕ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ನೋಟಿಫಿಕೇಷನ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೇಲ್ ಮತ್ತು ಫೀಮೇಲಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಇದೆ. ಹೈಟ್, ವೇಟ್ ಇರ್ಬೋದು, ಚೆಸ್ಟ್ ಇರ್ಬೋದು, ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದರೆ, ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ ನಡೆಸ್ತಾರೆ. ಅಷ್ಟೇ ಅಲ್ಲ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತೇಳಿ ಕೂಡ ನಡೆಸ್ತಾರೆ. ಈವೆಂಟ್ ನೀವಿಲ್ಲಿ ನೋಡ್ಬೋದು. ರೇಸ್ ಮೇಲ್ ಕ್ಯಾಂಡಿಡೇಟಿಗೆ 5 ಕಿಲೋಮೀಟರ್ ರೇಸ್ ಟು ಬಿ ಕಂಪ್ಲೀಟೆಡ್ ವಿದಿನ್ 24 ಮಿನಿಟ್ಸ್ ಅಂತ ಇದೆ. ಫೀಮೇಲಿಗೆ 1.6 ಕಿಲೋಮೀಟರ್ ರೇಸ್ ಟು ಬಿ ಕಂಪ್ಲೀಟೆಡ್ ವಿದಿನ್ 8.30 ಮಿನಿಟ್ಸ್ ಅಂತ ಇದೆ. ಇದರೊಳಗಡೆ ನೀವು ಕಂಪ್ಲೀಟ್ ಮಾಡಲಿಕ್ಕಿರ್ತದೆ. ಇನ್ನು ಸೆಕೆಂಡ್ ಫೇಸ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂತ ಹೇಳಿದ್ರೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಅಂದರೆ ಆನ್ಲೈನ್ ಮೂಲಕ CBT ಮೂಲಕ ಅಂತ ನಡೆಸುವಂಥದ್ದು. ಟೋಟಲು 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸಿಗೆ ಎಕ್ಸಾಮನ್ನು ನಡೆಸುವಂಥದ್ದು. 2 ಅವರ್ ಎಕ್ಸಾಮಿನೇಷನ್ ಟೈಮ್ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಸಬ್ಜೆಕ್ಟ್ ಏನೆಲ್ಲ ಇದೆ ಅಂತೇಳಿ ನೋಡೋದಾದರೆ, ಜನರಲ್ ಅವೇರ್ನೆಸ್, ಜನರಲ್ ನಾಲೆಜು 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಇನ್ನು ನಾಲೆಜ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಇದೆ. ಇನ್ನು ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡು ಆ್ಯಂಡ್ ಎಬಿಲಿಟಿ ಟು ಅಬ್ಸರ್ವ್ ದಿ ಡಿಸ್ಟಿಂಕ್ಷನ್ ಪ್ಯಾಟರ್ನು ಅಂತ ಇದೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಅಂತೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಥರ್ಡ್ ಫೇಸ್ ಎಕ್ಸಾಮ್ ಯಾವ ರೀತಿ ಇದೆ ಅಂತೇಳಿ ನೋಡೋದಾದರೆ, ಡಾಕ್ಯುಮೆಂಟೇಷನ್ ಇರುತ್ತೆ. ಅಂದರೆ ಸೆಲೆಕ್ಟ್ ಆದ ಕ್ಯಾಂಡಿಡೇಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಡೆಸುವಂಥದ್ದು. ಅಷ್ಟೇ ಅಲ್ಲ, ಇನ್ನು ಟ್ರೇಡ್ ಟೆಸ್ಟ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಟ್ರೇಡ್ ಟೆಸ್ಟ್ ಅಂತೇಳಿ ಆಯಾ ಸಂಬಂಧಪಟ್ಟ ಹುದ್ದೆಗೆ ಟ್ರೇಡ್ ಟೆಸ್ಟನ್ನು ನಡೆಸುವಂಥದ್ದು. ಇದನ್ನೆಲ್ಲ ನೋಟಿಫಿಕೇಷನಲ್ಲಿ ಇದೆ, ನೀಟಾಗಿ ಓದ್ಕೊಂಡು ಅಪ್ಲೈಯನ್ನು ಮಾಡಿ. ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡುವಂಥದ್ದು. ಈ ರೀತಿಯಾಗಿ 5 ವಿಧದಲ್ಲಿ ಎಕ್ಸಾಮನ್ನು ನಡೆಸ್ತಾರೆ ಇವರು. ಕೊನೆಗೆ ಈ 5 ಎಕ್ಸಾಮಲ್ಲಿ ಯಾರು ಪಾಸಾಗಿ ಸೆಲೆಕ್ಟ್ ಆಗ್ತೀರಾ ಅಂಥವ್ರನ್ನ ಮೆರಿಟ್ ಲಿಸ್ಟ್ ಬಿಡ್ತಾರೆ. ನೋಡ್ಬೋದು ನೀವು, ಮೆರಿಟ್ ಲಿಸ್ಟನ್ನ ಬಿಡುವಂಥದ್ದು. ಈ ರೀತಿಯಾಗಿ ಇದರ ಸೆಲೆಕ್ಷನ್ ಪ್ರೋಸೆಸ್ ಈ ರೀತಿಯಾಗಿ ಇರುತ್ತೆ. ಕೆಲವೊಂದು ಡೀಟೇಲ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಏನೇನು ಸರ್ಟಿಫಿಕೇಟ್ ಎಲ್ಲ ಬೇಕು ಅಂತ ಎಂಬುದರ ಜಾಬ್ದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಡೀಟೇಲಾಗಿ ಓದಿ ಜಾಬಿಗೆ ಅಪ್ಲೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು BSFಲ್ಲಿರುವಂತಹ ಕಾನ್ಸ್ಟೇಬಲ್ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.